ಸಿದ್ದರಾಮಯ್ಯ ಭಾಷಣದ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ರು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು. ಅರೆಸ್ಟ್ ಆಗಿದ್ದಂತ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿ ಪೊಲೀಸರು. ಬಿಡುಗಡೆಯ ಬಳಿಕ ಘೋಷಣೆ ಕೂಗುತ್ತಾ ಪಕ್ಷದ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕಿದೆ. ಜಾಮೀನು ಸಿಗ್ತಾ ಇದ್ದಂತೆ ಬೆಳಗಾವಿ ಬಿಜೆಪಿ ಕಚೇರಿಗೆ ಕಾರ್ಯಕರ್ತೆಯರು ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯೇ ಜಡ್ಜ್ ಮುಂದೆ ಇವರನ್ನ ಹಾಜರುಪಡಿಸಿದ್ರು ಪೊಲೀಸರು. ಘೋಷಣೆ ಕೂಗಿದ್ದ ಮಹಿಳೆಯನ್ನ ನಾಯಕರು ಬರಮಾಡಿಕೊಂಡಿದ್ದಾರೆ. ನಿನ್ನೆ ವಿಜೇಂದ್ರ ಕೂಡ ಹೇಳಿದ್ರು, ಅಷ್ಟು ಧೈರ್ಯ ಮಾಡಿ ಘೋಷಣೆಯನ್ನ ಕೂಗಿದ್ರಲ್ಲ ಅನ್ನುವಂಥ ವಿಚಾರ. ಈಗ ಅವರನ್ನ ಬರಮಾಡಿಕೊಂಡಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಬಂಧನ ಆಯಿತು. ಬಂಧನದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಬೇಲ್ ಕೂಡ ಆಯಿತು. ಜಾಮೀನಿನ ಮೇಲೆ ಪೊಲೀಸರು ಈಗ ಬೆಳಗಾವಿ ಪೊಲೀಸರು ರಿಲೀಸ್ ಮಾಡಿದ ನಂತರದಲ್ಲಿ ಬಿಜೆಪಿಯ ಕಚೇರಿಗೆ ವೆಲ್ಕಮ್ ಮಾಡಿದ್ದಾರೆ. ಅವರನ್ನ ಬಿಡುಗಡೆಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಅರೆಸ್ಟ್ ಆದಂತ ಈ ಮಹಿಳಾ ಕಾರ್ಯಕರ್ತೆಯರನ್ನ ರಿಲೀಸ್ ಮಾಡಲಾಗಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಎಂಎಲ್ಎ ಅಭಯ್ ಪಾಟೀಲ್ ಇವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಸಿಎಂ ಭಾಷಣದ ವೇಳೆ ಶಿಲ್ಪಾ ಘೋಷಣೆಯನ್ನ ಕೂಗಿದ್ರು, ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ರು. ಪವಿತ್ರ ಹಿರೇಮಠ್, ರೇಷ್ಮಾ ಬರಮುಚ್ಚೆ, ಮಂಜುಳಾ ಹಣ್ಣಿಕೇರಿ, ಅನ್ನಪೂರ್ಣ ಹವಳ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಬಿಜೆಪಿ ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬೆಳಗಾವಿ 5ನೇ ಜೆಎಂಎಫ್ಸಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾದ ನಂತರದಲ್ಲಿ ಇವರು ಈಗ ವಾಪಸ್ ಹೊರಗಡೆ ಬಂದಿದ್ದಾರೆ. ಆ ನಂತರದಲ್ಲಿ ಅವರಿಗೆ ಬಿಜೆಪಿಯಿಂದ ಒಂದು ರೀತಿಯಲ್ಲಿ ಭವ್ಯ ಸ್ವಾಗತ ಕೂಡ ಸಿಕ್ಕಿದೆ. ಪಹಲ್ಗಾಮ್ ಘಟನೆ ಕುರಿತು ಸಿಎಂ ನೀಡಿದಂಥ ಹೇಳಿಕೆಯನ್ನ ಖಂಡಿಸಿ ಘೋಷಣೆಯನ್ನ ಕೂಗಿದ್ರು. ಇವರೆಲ್ಲರೂ ಕೂಡ ಮಹಿಳಾ ಕಾರ್ಯಕರ್ತೆಯರು. ಅವರು ರಿಲೀಸ್ ಆದ ನಂತರದಲ್ಲಿ ಈಗ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಅವರಿಗೆ ಬಿಜೆಪಿಯ ಒಂದಷ್ಟು ನಾಯಕರು ಸ್ವಾಗತವನ್ನ ಕೂಡ ಕೋರಿದ್ದಾರೆ.